ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ ಯಾವ ರೀತಿ ಇನೋವೇಷನ್ಸ್ ನಮ್ಮ ಜೀವನನ ಸುಲಭ ಮಾಡಿದೆ ಅಂತ. ಆದರೆ ಕೆಲವು ಇನೋವೇಷನ್ಸ್ ಯಾವ ಥರ ಇರುತ್ತೆ ಅಂದರೆ ಜೀವನನ ಉಳಿಸುತ್ತೆ ಕೂಡ. ಪ್ರತಿದಿನ ನಾವು ಹೀಗೆ ಅನ್ಕೊಂಡೇ ಎದ್ದೇಳ್ತೀವಿ, ಯಾರೋ ಒಬ್ರು ಭಯ, ಹೆದರಿಕೆ ಮತ್ತೆ ಇನ್ಸೆಕ್ಯೂರಿಟಿಯಿಂದ ಬಳಲ್ತಾ ಇದ್ದಾರೆ ಅಂತ. ಮತ್ತೆ ಅಂತ ಕ್ಷಣಗಳಲ್ಲಿ ಈ ಒಂದು ಹೆಸರು ಎಲ್ಲರ ಮನಸ್ಸಲ್ಲಿ ಭರವಸೆ ಮೂಡಿಸುತ್ತೆ. ಅವರೇ ಡಾಕ್ಟರ್. ಇವ್ರ ಮೇಲೆ ನಾವು ನಮ್ಮ ಜೀವನದ ನಂಬಿಕೆ ಇಟ್ಕೊಂಡಿರ್ತೀವಿ. ಕೆಲವೊಂದು ಸಮಯದಲ್ಲಿ ಹೃದಯ ಎಷ್ಟೇ ಗಟ್ಟಿ ಇದ್ರೂ ಒಂದೊಂದ್ಸಲ ಹೆದರ್ಕೊಂಡ್ಬಿಡುತ್ತೆ. ನಾವು ಬರೀ ಡಾಕ್ಟರ್ ಅಷ್ಟೇ, ದೇವರಾಗೋದಕ್ಕೆ ನಾವು ಸಾಧ್ಯ ಇಲ್ಲ. ಮತ್ತೆ ಕೆಲವೊಂದ್ಸಲ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಫೇಲ್ ಆಗ್ಬಿಡ್ತೀವಿ. ಯಾಕೆಂದ್ರೆ ಅವರ ಸಿವಿಯಾರಿಟಿ ಕೂಡ ಯಾವ ಥರ ಇರುತ್ತೆ ಅಂದರೆ, ಮತ್ತೆ ಆ ಥರ ಡೈಲಮು ಮತ್ತೆ ಆ ಥರ ಸ್ಟ್ರೆಸ್ಗಳನ್ನು ಡಾಕ್ಟರ್ಗಳು ದಿನನಿತ್ಯ ಅನುಭವಿಸ್ತಾನೆ ಇರ್ತಾರೆ. ಮತ್ತೆ ಆ ಸ್ಟೇಜಲ್ಲೇ ಇರ್ತೀವಿ ಯಾವಾಗಲೂ ಕೂಡ. ಪೀಪಲ್ ಥಿಂಕ್ ಡಾಕ್ಟರ್ಸ್ಗೆ ಯಾವುದೇ ಎಮೋಷನ್ಸ್ ಇಲ್ಲ ಅಂತ. ಅವ್ರು ಹೇಳ್ತಾರೆ ಡಾಕ್ಟರ್ಸ್ದು 95 ಜಾಬ್ ಅಲ್ಲ ಅಂತ. ನಾನು ಹೇಳ್ತೀನಿ ಅವ್ರದ್ದು 24 hours ಜಾಬ್ ಅಂತ. ಅವ್ರಿಗೆ ಹಾಸ್ಪಿಟಲಲ್ಲಿ ಪೇಷಂಟ್ಗೆ ಯಾವುದೇ ಇನ್ಸಿಡೆಂಟ್ ಆದ್ರೂ ಅವ್ರಿಗೆ ಮನ್ಸ್ ಮೇಲೆ ಅದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಸರ್ಜರಿ ಮಾಡಿದ್ವಿ, ಆದರೆ ಅದರ ಔಟ್ಪುಟ್ಟು ಚೆನ್ನಾಗಿ ಬರಲಿಲ್ಲ. ಅದರಿಂದ ತುಂಬಾ ದುಃಖ ಆಗುತ್ತೆ. ಆದರೆ ಬೇರೆ ಪೇಷಂಟ್ಗಳಲ್ಲಿ ಅದನ್ನು ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೆ ಕಾನ್ಫಿಡೆಂಟ್ ಬೇಕಾಗತ್ತೆ. ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಮತ್ತು ನೆಕ್ಸ್ಟ್ ಡೇಯಲ್ಲಿ ಮೂವ್ ಆಗ್ತೀವಿ, ಯಾಕಂದರೆ ನಾವು ಸೇವ್ ಮಾಡಬೇಕು ಇನ್ನೂ ರೋಗಿಗಳನ್ನು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಒಂಗೋಲ ಆಂಧ್ರ ಪ್ರದೇಶದಿಂದ ಡಾಕ್ಟರ್ ಕೆ.ವಿ. ಶ್ರೀಧರ್ ರೆಡ್ಡಿ ಅವ್ರನ್ನ ಮತ್ತು ಅವರ ಜೊತೆಗಾರರಾದ ಸ್ನೇಹ ಮತ್ತೆ ಕೃಪಲಾನು ಅವ್ರನ್ನ. ನಿಮ್ಮೆಲ್ಲರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಟೈಟನ್ಸ್, ನಾನು ಕೆ.ವಿ. ಶಿವಾನಂದ್ ರೆಡ್ಡಿ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್, ಕಾಂಟಿನೆಂಟಲ್ ಹಾಸ್ಪಿಟಲ್, ಹೈದರಾಬಾದ್ನಿಂದ. ನಮಸ್ತೆ ಟೈಟನ್ಸ್, ನಾನು ಸ್ನೇಹ, ಹೈದರಾಬಾದಿಂದ. ನಮಸ್ತೆ ಟೈಟನ್ಸ್, ನಾನು ಕೃಪಲಾ, ಹೈದರಾಬಾದಿಂದ. ಟೈಟನ್ಸ್, ಜಗತ್ತಿನಲ್ಲಿ ಇವತ್ತು ಕೂಡ ನರರೋಗವನ್ನ ಒಂದು ರೋಗಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಟ್ಯಾಬು ಅಂತ ಅನ್ಕೋತಾರೆ. ಯಾವ ರೋಗಿ ನೋವಿನಿಂದ ನರಳ್ತಾ ಇದ್ದಾರೆ ಅವರು ರೋಗಕ್ಕಿಂತ ದೊಡ್ಡ ಪ್ರಾಬ್ಲಮ್ ನಾಚಿಕೆ ಮತ್ತೆ ಭಯದಿಂದ ಆಗುತ್ತೆ. ಮತ್ತೆ ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಇದೆಯಾ? ಇವತ್ತು ಪೂರ್ತಿ ಜಗತ್ತು ಹೆಲ್ತ್ ಕಾನ್ಸಿಯಸ್ ಆಗಿಬಿಟ್ಟಿದೆ. ಹಾರ್ಟ್ ರೇಟಿಂದ ಹಿಡಿದು ಸ್ಟ್ರೆಸ್ ಲೆವೆಲ್ವರೆಗೂ ಎಲ್ಲ ಕೂಡ ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಆದರೆ ಏನು, ನೋವಿನ ಪೇಷಂಟನ್ನು ನೋವು ಬರೋದಕ್ಕಿಂತ ಮುಂಚೆ ಯಾವುದಾದ್ರೂ ಸ್ಮಾರ್ಟ್ ವಾಚ್ ಇದೆಯಾ ಅವ್ರಿಗೆ ಅಲರ್ಟ್ ಕೊಡೋದಕ್ಕೆ, ಪೂರ್ತಿ ಅಟ್ಯಾಕನ್ನು ಪ್ರಿವೆಂಟ್ ಮಾಡೋದಕ್ಕೆ? ಮತ್ತೆ ಇವತ್ತಿನ ದಿನ ಪೂರ್ತಿ ಜಗತ್ತಲ್ಲಿ, ಅದರಲ್ಲೂ ಭಾರತದಲ್ಲಿ 10 ಕೋಟಿಗಿಂತ ಜಾಸ್ತಿ ಜನ ಈ ನರರೋಗದಿಂದ ಬಳಲ್ತಾ ಇದ್ದಾರೆ. ಮತ್ತೆ ನಾವು ಪೂರ್ತಿ ಜಗತ್ತನ್ನು ತಗೊಂಡ್ರೆ 100 ಕೋಟಿಗಿಂತ ಹೆಚ್ಚು ಈ ರೋಗದಿಂದ ಬಳಲ್ತಾನೆ ಇರ್ತಾರೆ. ಮತ್ತೆ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾನೇ ಇದೆ. ಟೈಟನ್ಸ್, ಎಲ್ಲ ಗಡಿಯಾರ ಟೈಮ್ ತೋರಿಸುತ್ತೆ. ಮತ್ತೆ ನಮ್ಮ ಹತ್ರ ಯಾವ ಗಡಿಯಾರ ಇದೆ ಅಂದ್ರೆ ಅದು ಜೀವ ಕೂಡ ಉಳಿಸುತ್ತೆ. ನಿಮ್ಗೆ ಎಲ್ಲ ಸ್ಕೂಲ್ಗಳಲ್ಲಿ, ಗಲ್ಲಿಗಳಲ್ಲಿ ಮತ್ತೆ ಯಾವುದೇ ವರ್ಕ್ ಪ್ಲೇಸ್ಗಳಲ್ಲಿ ಯಾರಾದ್ರೂ ಒಬ್ರು ಈ ರೋಗದಿಂದ ಬಳಲ್ತಾನೆ ಇರ್ತಾರೆ. ಮತ್ತೆ ಯಾರು ಮಾತಾಡೋದಿಲ್ಲ. ಮತ್ತೆ ಬರೀ ಅಪಿಲೆಪ್ಸಿ ಅಲ್ಲ, ಪೋಸ್ಟ್ ಬ್ರೈನ್ ಸರ್ಜರಿ ಆಗಿರೋ ಪೇಷಂಟ್ಸ್ಗೆ ಸೀಸರ್ಸ್ ಅಟ್ಯಾಕ್ ಆಗ್ಬಹುದು. ಅದಕ್ಕೆ ಅವ್ರಿಗೆ ಆಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ ನ ಕೊಡ್ತಾ ಇರ್ತೀವಿ. ತುಂಬಾ ಕಷ್ಟವಾದ ವಿಚಾರ ಏನಪ್ಪಾ ಅಂತ ಅಂದ್ರೆ ಇದು ಸರಿ ಹೋಗೋದಕ್ಕೆ ಎಷ್ಟೋ ಸಲ ಎಷ್ಟೋ ವರ್ಷ ತಗೊಳುತ್ತೆ. ಮತ್ತೆ ಅದಾದ್ಮೇಲೂ ಯಾವ್ದೇ ಗ್ಯಾರಂಟಿ ಇಲ್ಲ. ಮತ್ತೆ ದೊಡ್ಡ ಚಾಲೆಂಜ್ ಏನಂದ್ರೆ ಇದು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಲೆಕ್ಚರ್ ಓದುವಾಗ, ಇಲ್ಲ ರೋಡಲ್ಲಿ ಹೋಗುವಾಗ, ಇಲ್ಲ ಮಲಗಿರುವಾಗ ಸೀಸರ್ ಯಾವಾಗ ಬೇಕಾದ್ರೂ ಬರ್ಬೋದು. ಲೈಫ್ ತುಂಬಾ ಅನ್ಪ್ರೆಡಿಕ್ಟಬಲ್, ಸ್ಕೇರಿ ಮತ್ತೆ ಡಿಸ್ಟರ್ಬಿಂಗ್ ಆಗಿರುತ್ತೆ. ಸೊ ಟೈಟನ್ಸ್, ನಾವೀಗ ತಂದಿದೀವಿ ಲೈಫ್ ಡಿಸ್ಟರ್ಬಿಂಗ್ ಮತ್ತು ಸ್ಯಾಟಿಸ್ಫ್ಯಾಕ್ಟರಿ ಕಂಡೀಷನ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಎಪಿರಿಲೀಫ್. ಎಪಿರಿಲೀಫ್ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ ವೇರಿಯಬಲ್ ಆಗಿದೆ. ಅದು ಸೀಸರ್ ಬರೋಕ್ಕೂ ಮುಂಚೆನೆ ಯೂಸರ್ಸ್ ನ ಅಲರ್ಟ್ ಮಾಡುತ್ತೆ. ಸೊ ಈ ಡಿವೈಸ್ ಅಲ್ಲಿ ಬಾಡಿಯ ಇಂಪಾರ್ಟೆಂಟ್ ವೈಟಲ್ಸ್ ಎಲ್ಲ ಅಂದ್ರೆ ಹಾರ್ಟ್ ರೇಟ್, ಸ್ಕಿನ್ ಟೆಂಪರೇಚರ್ ಮತ್ತೆ ಮೂವ್ಮೆಂಟ್ ನ ಯಾವಾಗ್ಲೂ ಮಾನಿಟರ್ ಮಾಡುತ್ತೆ. ಮತ್ತೆ ನಮ್ಮ ಅಡ್ವಾನ್ಸ್ ವೇರಿಯಬಲ್ ಸಿಸ್ಟಮ್ ಈ ಪ್ಯಾಟರ್ನ್ ಅನಲೈಸ್ ಮಾಡಿ ಸೀಸರ್ ಸಿಗ್ನಲ್ ನ ಪ್ರಿಡಿಕ್ಟ್ ಮಾಡುತ್ತೆ. ಮತ್ತೆ ಯಾವಾಗ ಒಂದು ಅಬ್ನಾರ್ಮಲ್ ಆಕ್ಟಿವಿಟಿ ಡಿಟೆಕ್ಟ್ ಆಗುತ್ತೆ ಆಗ ನಮ್ಮ ಡಿವೈಸ್ ಯೂಸರ್ಗೆ ಆದಷ್ಟು ಬೇಗ ವೈಬ್ರೇಷನ್ ಮತ್ತೆ ಸೌಂಡ್ ರೂಪದಲ್ಲಿ ಅಲರ್ಟ್ ಕೊಡುತ್ತೆ. ಮತ್ತೆ ಅದ್ರ ಜೊತೆ ಕೇರ್ ಗಿವರ್ ಮತ್ತೆ ಡಾಕ್ಟರ್ಗಳಿಗೆ ಒಂದು ನೋಟಿಫಿಕೇಶನ್ ಕಳಿಸುತ್ತೆ.
ಟೈಟನ್ಸ್, ಲೈಫು ತುಂಬಾ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ. ಯಾವಾಗ ಲೈಫ್ ಅನ್ಪ್ರೆಡಿಕ್ಟೇಬಲ್ ಆಗುತ್ತೋ ಟೈಮ್ ತೋರ್ಸೋದು ಮಾತ್ರ ಅಲ್ಲ, ಟೈಮ್ ಅಲ್ಲಿ ವಾರ್ನ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಪ್ರೆಸೆಂಟಿಂಗ್ ಹ್ಯಾಪಿ ರಿಲೀಫ್, ಸೇವಿಂಗ್ ಒನ್ ಲೈಫ್ ಅಟ್ ಎ ಟೈಮ್. ಮತ್ತೆ ಟೈಟನ್ಸ್, ಈ ಹ್ಯಾಪಿ ರಿಲೀಫ್ ಇಂದ ಜಗತ್ತಿನ ಯಾವ ರೋಗಿಗಳು ಈ ನರರೋಗದಿಂದ ಬಳಲ್ತಾ ಇದ್ದಾರೋ ಅವರ ಮನೆ ತನಕ ತಲುಪಿಸೋದಿಕ್ಕೆ ನಮ್ಮ ಆಸ್ಕ್ ಏನಂದ್ರೆ 2 CR ಫಾರ್ 10% ಈಕ್ವಿಟಿ. ಈ ಐಡಿಯಾ ಶುರುವಾಗಿದ್ದು ಹೇಗೆ? ಸರ್, ಅದು ಹೇಗಂದ್ರೆ ನಾನು 2016ನಲ್ಲಿ ನ್ಯೂರೋ ಸರ್ಜರಿ ರೆಸಿಡೆನ್ಸಿ ಮಾಡ್ತಾ ಇದ್ದೆ ಹೈದರಾಬಾದಲ್ಲಿ ನಿಜಾಮ್ಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿ 6 ವರ್ಷದ ಒಂದು ಚಿಕ್ಕ ಮಗು, ಅವಳಿಗೇನು ಬ್ರೈನ್ ಟ್ಯೂಮರ್ ಇತ್ತು. ನಮ್ಮ ಹತ್ರ ಅದು ಎಪಿಲಿಪ್ಸಿಯಿಂದ ಪ್ರೆಸೆಂಟ್ ಆಗಿತ್ತು. ನಾವು ಅವಳನ್ನ ಎಮರ್ಜೆನ್ಸಿ ಆಗಿ ಸರ್ಜರಿಗೆ ಕರ್ಕೊಂಡು ಹೋದ್ವಿ, ಟ್ಯೂಮರ್ನ ಸರ್ಜರಿ ಮಾಡಿದ್ವಿ. ಮತ್ತೆ ನಾನು ಯೋಚನೆ ಮಾಡಿಲ್ಲ ಅವಳು ಬದುಕ್ತಾಳೆ ಅಂತ. ಮತ್ತೆ 10 ರಿಂದ 15 ದಿನಗಳಲ್ಲಿ ಅವಳು ಡಿಸ್ಚಾರ್ಜ್ ಆದ್ಲು, ಮತ್ತೆ ಮನೆಗೆ ಹೋಗ್ಬಿಟ್ಲು. ನಮ್ಮ ರೂಢಿ ಅಂದ್ರೆ ಪೇಷಂಟ್ ನ ಫಾಲೋ ಅಪ್ ಮಾಡೋದು. ಅದಾದ 3 ತಿಂಗಳ ನಂತರ ಒಂದಿನ ರಾತ್ರಿ 3 ಗಂಟೆಗೆ ಸಡನ್ ಆಗಿ ಒಂದು ಕಾಲ್ ಬಂತು. ಡಾಕ್ಟ್ರೆ ನನಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕೇಳಿದೆ, ಏನಾಯ್ತು ಮೇಡಮ್ ಅಂತ ಹೇಳಿದ್ರೆ ಮಗು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾನು ಹೇಳಿದೆ, ಹತ್ರ ಎಲ್ಲಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಅವರೊಂದು 3rd ಟೈರ್ ಸಿಟಿಲಿದ್ರು. ಅವ್ರಿಗೆ 2 ರಿಂದ 3 ಗಂಟೆ ಹಿಡೀತು ಹಾಸ್ಪಿಟಲ್ಗೆ ರೀಚ್ ಆಗೋದಕ್ಕೆ. ಅವರು ರೀಚ್ ಆಗೋ ಹೊತ್ತಿಗೆ ಮಗು ಬದುಕೇ ಇರಲಿಲ್ಲ. ಆ ಘಟನೆ ನನಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತು. ಒಂದು ಸಿಂಪಲ್ ಎಪಿಲೆಪ್ಸಿ, ಅದರಿಂದ ಈ ಥರ ಒಂದು ಡೇಂಜರಸ್ ಸಿಚುವೇಶನ್ ಇಂದ ಒಂದು ಮಗು ಆಚೆ ಬಂತು ಅಂದ್ರೆ ಆ ಮಗು ಪ್ರಾಣನ ನಮ್ಮಿಂದ ಕಾಪಾಡ್ಕೊಳಕ್ಕಾಗಿಲ್ಲ, ಸೇವ್ ಮಾಡೋಕ್ಕಾಗಲೇ ಇಲ್ಲ. ಅದು ನನ್ನ ಇನ್ಸ್ಪಿರೇಷನ್ ಆಗಿತ್ತು ಈ ಜರ್ನಿಗೆ. ಅದಾದ ನಂತರ ಈ ಥರ ತುಂಬ ಇನ್ಸಿಡೆಂಟ್ ಆದವು. ನನಗೆ ಗೊತ್ತಾಯಿತು ತುಂಬ ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ, ಆದರೆ ಯಾರು ಮಾತಾಡ್ತಾ ಇಲ್ಲ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿರೋಂಥ ಕೇಸಸ್ಗಳಲ್ಲಿ ಯಾರಿಗಾದ್ರೂ ಎಪಿಲೆಪ್ಸಿ ಅಟ್ಯಾಕ್ ಆದಾಗ ಜನ ಚಪ್ಪಲಿ ಮುಸುಸ್ತಾರೆ, ಕಪಾಳು ಕುಡಿತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಯಾವಾಗ ಶುರು ಆಯ್ತು ಅಂದ್ರೆ 1800 ಹಿಂದೆ. ಅದನ್ನ ನಾವು ಎವರ್ಷನ್ ಥೆರಪಿ ಅಂತ ಹೇಳ್ತೀವಿ. ಈ ರೀತಿಯ ರೋಗಿ ಅಟೆನ್ಷನ್ ಡೈವರ್ಟ್ ಮಾಡೋದು, ಅದು ನಮ್ಮ ಕೆಲಸ ಆಗಿರುತ್ತೆ. ಆದ್ರೆ ಅದು ಅನ್ರಿಯಲಿಸ್ಟಿಕ್ ಆಗಿರುತ್ತೆ ಮತ್ತು ನಾನ್ ಮೆಡಿಸಿನ್ ಕೂಡ. ಇದರಿಂದ ಏನು ರೋಗಿ ಗುಣ ಆಗಲ್ಲ. ಒಂದು 2 ರಿಂದ 3 ನಿಮಿಷದ ನಂತರ ಕಂಡೀಷನ್ ಪ್ರಕಾರ ಅವರು ಸರಿಯಾದ ಸ್ಟೇಜ್ಗೆ ಬರ್ತಾರೆ. ಇವತ್ತೊಂದು ದೊಡ್ಡ ಮಿತ್ತಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಇಲ್ಲಿಂದನಾದ್ರೂ ಚಪ್ಪಲಿ ಮೂಸೋದು, ಕಪಾಳು ಕುಡಿಯುವಂತ ದೊಡ್ಡ ಕೆಲಸಗಳನ್ನ ಮಾಡಬೇಡಿ. ಡಾಕ್ಟರ್, ಒಂದ್ ಮಾತು ಹೇಳಿ, ನೀವು ಈ ವಿಚಾರ ಏನ್ ಕಂಡಿಡ್ತಿದ್ದೀರಾ? ಇದರ ಇನಿಷಿಯಲ್ ಫಂಡ್ ಏನಿತ್ತು ಅದನ್ನ ನೀವೇ ಹಾಕಿದ್ರ ಅಥವಾ ಎಲ್ಲಿಂದನಾದ್ರೂ? ಎಲ್ಲಾನು ನಾವೇ ಹಾಕಿದ್ವಿ, ಪೂರ್ತಿ ಕಂಪ್ನಿ ಕಡೆಯಿಂದ. ಎಷ್ಟು ಖರ್ಚಾಗಿದೆ ಇದಕ್ಕೆ? ಒಂದು 40 ರಿಂದ 50 ಲಕ್ಷ ಆಗಿದೆ. ಮತ್ತೆ ಎಷ್ಟು ಸಮಯ? ಒಂದು 14 ತಿಂಗಳು. ಈ ಡಿವೈಸ್ ಕೆಲಸ ಹೇಗ್ ಮಾಡುತ್ತೆ ಅಂತ ಒಂದ್ಸಲ ತೋರಿಸ್ಬಿಡಿ. ಸೊ ದಿಸ್ ಇಸ್ ಆರ್ ಸ್ಮಾರ್ಟ್ ವಾಚ್. ಓಕೆ, ಇದೆಲ್ಲ ಆಗಿರೋದು ಮೇಡ್ ಇನ್ ಆರ್ ಇನ್ ಹೌಸ್ ಸ್ಮಾಲ್ ಲ್ಯಾಬ್ ಅಲ್ಲಿ 3D ಪೆಂಡಿಂಗ್ ಕೈಯಿಂದ ಮಾಡಿರೋದು. ಹಾಟ್ಸ್ಪಾಟ್ ಕನೆಕ್ಟ್ ಆಗಿದೆ ನನ್ನ ಮೊಬೈಲ್ ಇಂದ. ಸೊ ಮೂವ್ಮೆಂಟ್ ಹಾಟ್ಸ್ಪಾಟ್ ಇಂದ ಕನೆಕ್ಟ್ ಆದ ತಕ್ಷಣ ನಮಗೆ ಮೆಸೇಜ್ ಬರುತ್ತೆ ಹಾಟ್ಸ್ಪಾಟ್ ಕನೆಕ್ಟ್ ಆಗಿದೆ ಅಂತ. ಇವಾಗ ಇದು ರೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಪ್ಯಾರಾಮೀಟರ್ಸ್ ಆಫ್ ಯುವರ್ ಬಾಡಿ, SpO2, ಹಾರ್ಟ್ ರೇಟ್ ಅಂಡ್ ಟೆಂಪರೇಚರ್ ಮತ್ತೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಒಂದ್ ನಿಮಿಷ ನಾನು ತೋರಿಸ್ತೀನಿ. ನಿಮ್ಮ ಈ ವೆರಿಬಲ್ ಮೆಡಿಕಲ್ ಡಿವೈಸ್ ನ ನೀವು 3D ಪ್ರಿಂಟಿಂಗ್ ಅಲ್ಲಿ ಮಾಡ್ತಿದ್ದೀರಾ. ಇದು 2 ಭಾಗಗಳಲ್ಲಿರುತ್ತೆ, ಒಂದು ಹಾರ್ಡ್ವೇರ್, ಒಂದು ಸಾಫ್ಟ್ವೇರ್. ಅಂತದ್ ಯಾವ ವಸ್ತು ಇದೆ ಈ ಸೆನ್ಸರ್ ಅಲ್ಲಿ ಬೇರೆ ಮೆಡಿಕಲ್ ವೇರಿಯಬಲ್ ಡಿವೈಸ್ ಅಲ್ಲಿ ಇಲ್ಲದೆ ಇರೋದು? ಬೇರೆ ಕಂಪ್ನಿದ ಹಾರ್ಟ್ ರೇಟ್ ಹೇಗಿರುತ್ತೆ ಅಂತ ಅಂದ್ರೆ ನೀವು ಯಾವುದೇ ಡಿವೈಸರ್ ತಗೊಳ್ಳಿ, ಅವರು 3 to 7 ಮಿನಿಟ್ಸ್ ಅವರೇಜ್ ನ ತೋರಿಸಿರ್ತಾರೆ. ಆದ್ರೆ ನಾವೀಗ ಅಚೀವ್ ಮಾಡಿರೋದು 23 ಸೆಕೆಂಡ್ ಅಲ್ಲಿ ಒಂದು ಡಾಟಾ ಪಾಯಿಂಟ್ ನ ಕಲೆಕ್ಟ್ ಮಾಡಬಹುದು. ಸೊ ವಿ ಆರ್ ಪ್ಲಾನಿಂಗ್ ಟು ಇಂಪ್ರೂವ್ ದಿಸ್ ಹಾರ್ಟ್ ರೇಟ್ ಅಂಡ್ ಡಾಟಾ ಸೆಟ್ ಟು 10 ಸೆಕೆಂಡ್ ಅಲ್ಲಿ ಕಲೆಕ್ಟ್ ಮಾಡೋ ತರ ನಾವು ಪ್ಲಾನ್ ಮಾಡ್ತಾ ಇದೀವಿ. ಮೇಡಮ್, ಅದು ಸಾಫ್ಟ್ವೇರ್ ಇಂದನೇ ಆಗ್ಬೋದಲ್ಲ? ಸೆನ್ಸರ್ ಸೇಮ್ ಅಲ್ವಾ ಸರ್? ನಾವು ಮಲ್ಟಿಪಲ್ ಸೆನ್ಸರ್ ಮತ್ತೆ ಆಂಗಲ್ ಇನ್ಸಿಸ್ಟಿಟಿ ಆಫ್ ಲೈಫ್ ಇದು ಕಂಪ್ಲೀಟ್ ಆಗಿ ನಾವೇ ಮಾಡಿದ್ದು. ಈ ಸೆನ್ಸರ್ ಬೇರೆ ಎಲ್ಲೂ ಸಿಗೋದಿಲ್ಲ. ನಾವು ಟಿ-ಹಬ್ ಹೈದರಾಬಾದ್ ಮತ್ತೆ ಟಿ-ವರ್ಕ್ಸ್ ಜೊತೆ ಇನ್ಕ್ಲೂಡ್ ಆಗಿದ್ದೀವಿ. ಯಾವಾಗ ಹಾರ್ಟ್ ರೇಟ್ ವೇರಿಯೇಷನ್ ಆಗುತ್ತೆ, ಆ ಹಾರ್ಟ್ ರೇಟ್ ವೇರಿಯೇಷನ್ ನ ಪತ್ತೆ ಹಚ್ಚೋದು ಇದರ ವೈಶಿಷ್ಟ್ಯ. ನಾವು ತುಂಬಾ ಪ್ರೌಡ್ ಆಗಿ ಹೇಳ್ತೀವಿ, 23 ಸೆಕೆಂಡ್ ಅಲ್ಲಿ ಹಾರ್ಟ್ ರೇಟ್ ನ ಅವರೇಜ್ ಮಾಡ್ತೀವಿ. ಅಂಡ್ ಗಿವ್ ದ ದಿಸ್ ಮಸ್ಟ್ ಕಾಂಪ್ಲಿಮೆಂಟ್ ಯು. ಐ ಥಿಂಕ್ ಆಲ್ 3 of you. ಲೌಡ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಯು. ಥ್ಯಾಂಕ್ ಯು. ನನ್ನ ಮಾತು ಏನು ಅಂತ ಹೇಳಿದ್ರೆ, ಬಿಸ್ನೆಸ್ ಅಲ್ಲಿ ಅದಕ್ಕಿಂತ ಮುಂಚೆ ತೆಲುಗಲ್ಲಿ ಮಾತಾಡ್ತೇನೆ. ಬಾಗುನಾರಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಗ್ರೋತ್ ಮತ್ತೆ ಎಕ್ಸಿಸ್ಟೆಂಟ್ ಸ್ಟ್ರಾಟಜಿ ಏನು? ಎಪಿಲೆಪ್ಸಿ ಒಂದು ಡಿಸೀಸ್ ಮಾತ್ರ ಅಲ್ಲ, ಎಪಿಲೆಪ್ಸಿ ಒಂದು ಸಿಂಪ್ಟಮ್ ಕೂಡ. ನೀವು ಅದನ್ನ ಸ್ಟ್ರೋಕ್ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿ. ನೀವು ಅದನ್ನ ಪೂರ್ತಿ ಜಗತ್ತಲ್ಲಿ ಸ್ಟ್ರೋಕ್ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದಾಗ ಸ್ಟ್ರೋಕ್ ಮಾರ್ಕೆಟ್ ನ ಲೆಕ್ಕ ಕೂಡ ತುಂಬಾ ದೊಡ್ಡದಾಗುತ್ತೆ. ನೀವು ಅದನ್ನ ಪೋಸ್ಟ್ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ ಪೇಷಂಟ್ಗಳು ನಾವೇನ್ ಟ್ರೀಟ್ ಮಾಡಿದೀವಿ, ಪೋಸ್ಟ್ ಬ್ರೈನ್ ಟ್ಯೂಮರ್ ಸರ್ಜರಿ ಅಂಡ್ ಪೋಸ್ಟ್ ಎಪ್ಲೆಕ್ಸಿ ಸರ್ಜರಿ ಅಂಡ್ ಮತ್ತೆ ನೀವು ಇದನ್ನೆಲ್ಲ ನೋಡಿದಾಗ ಮಾರ್ಕೆಟ್ ಅಷ್ಟು ಚೆನ್ನಾಗಿಲ್ಲ. ನಿಮ್ಮ ಈ ವಾಚ್ ಇದೆ ಅಲ್ಲ,
ಅದ್ರೊಳಗೆ ಯಾವ ಒಂದು ವಿಷಯ ಇದೆ ಅದರಿಂದ ಪೇಷಂಟ್ಗೆ ಮೊದಲೇ ತಿಳಿದು ಬರುತ್ತೆ ಅಂತ, ಮತ್ತೆ ಬೇರೆ ಎಲ್ಲ ಆಸ್ಪೆಕ್ಟ್ಸ್ನ ಇದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಈಗ ನಾವೇನ್ ಮಾಡ್ತಾ ಇದೀವಿ, ನಾವು ಡಿಟೆಕ್ಷನ್ಗಿಂತ ಹೆಚ್ಚು ಪ್ರೆಡಿಕ್ಷನ್ ಮಾಡ್ತಾ ಇದೀವಿ. ನಮ್ಗೆ ಪೇಷಂಟ್ ಎಪಿಲೆಪ್ಸಿ ಆಗ್ಲೇಬಾರ್ದು. ಹಾ ಹಾ ಓಕೆ. ಯಾಕೆಂದ್ರೆ ಎಪಿಲೆಪ್ಸಿ ಡಿಸೀಸ್ ಅಲ್ಲಿ ಒಂದು ಪೇಜ್ ಇರುತ್ತೆ, ಅದನ್ನ ನಾವು ಆರಾ ಪೇಜ್ ಅಂತೀವಿ. ಅದು 15 ನಿಮಿಷದಿಂದ 1 ಗಂಟೆ ತನಕ ಸ್ಟ್ರೆಚ್ ಆಗುತ್ತೆ. ಆ ಆರಾ ಪೇಜ್ ಅಲ್ಲೇ ನಮ್ಮ ವಾಚ್ ಈ ಚೇಂಜಸ್ಗಳನ್ನ ಡಿಟೆಕ್ಟ್ ಮಾಡುತ್ತೆ. ಯಾವಾಗ ಪೇಷಂಟ್ಗಳ ಹಾರ್ಟ್ ರೇಟ್, ಆಕ್ಸಿಲರೋಮ್ ಮತ್ತೆ ಮೂವ್ಮೆಂಟ್, ನಾವು ಅದನ್ನ ಸಾಮಾನ್ಯವಾಗಿ ಗೂಸ್ ಬಂಪ್ಸ್ ಅಂತೀವಿ. ಏನ್ ಇಡಿಯೇ ಹೇಳ್ತಾರೆ, ಎಲೆಕ್ಟ್ರೋಟರ್ಮಲ್ ಆಕ್ಟಿವಿಟಿ, ಮತ್ತೆ ಪ್ಲೆಥಿಸ್ಮೋಗ್ರಫಿ ಅಂದ್ರೆ ಪಲ್ಸ್ ವ್ಯಾಲ್ಯೂಮ್ ಚೇಂಜ್ ಆಗ್ತಾ ಇರುತ್ತೆ ಬಾಡಿಲಿ. ಈ ಎಲ್ಲಾ ಚೇಂಜಸ್ಗಳನ್ನ ನಾವು ಆಕ್ಯುರೇಟ್ ಆಗಿ ಡಿಟೆಕ್ಟ್ ಮಾಡಿ ಇದನ್ನ ನಾವು ಪ್ರೆಡಿಕ್ಷನ್ ರೂಪದಲ್ಲಿ ಹೇಳ್ತಾ ಇದ್ದೀವಿ. ಸೊ ಇದ್ರಲ್ಲಿ ಆ ಪ್ರಿಡಿಕ್ಷನ್ಸ್ ಬರ್ತಿದ್ ಹಾಗೇನೆ ನೀವು ಪೇಷಂಟ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಸ್ಪಿಟಲ್ಗೆ ಹೋಗ್ಬೇಕಾ, ಡಾಕ್ಟರ್ಗೆ ಫೋನ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ಯಾವಾಗ ಈ ಅಲರ್ಟ್ ಕಳಿಸ್ತೀವಿ, ನಮ್ಮ ವಾಚ್ ಅಲ್ಲಿ ಒಂದು ಸಿಂಪಲ್ ವಿಷಯ ಇದೆ. ಅದರಲ್ಲಿ ಕೇರ್ ಗಿವರ್ದು ಒಂದು SOS ಇರುತ್ತೆ, ಮತ್ತೆ ಡಾಕ್ಟರ್ದು ಕೂಡ ಒಂದು SOS ಇರುತ್ತೆ. ಆ ಸಮಯದಲ್ಲಿ ಅವರು ಡೈರೆಕ್ಟ್ ಆಗಿ ನಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನ್ ಮಾಡ್ಬೋದು, ಮೆಡಿಸಿನ್ ತಗೋಬೇಕಾ ಅಥವಾ ಹತ್ತಿರ ಹಾಸ್ಪಿಟಲ್ಗೆ ಹೋಗಿ ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೋಬೇಕಾ, ಹತ್ತಿರದಲ್ಲಿ ಆಸ್ಪತ್ರೆ ಎಲ್ಲಿದೆ ಅದನ್ನು ಕೂಡ ನಾವು ತೋರಿಸ್ತೀವಿ. ಒಂದ್ ವೇಳೆ ಡ್ರೈವ್ ಮಾಡ್ತಾ ಇದ್ರೆ ಡ್ರೈವ್ ಮಾಡಬೇಡಿ, ಒಂದ್ ಕಡೆ ನಿಲ್ಸ್ಬಿಡಿ ಅಂತ ಹೇಳ್ತೀವಿ. ಇದರ ಪ್ರೈಸ್ ಪಾಯಿಂಟ್ ಅನ್ನು ಹೇಳಕ್ಕಾಗತ್ತೆ. ಇವಾಗ ನಾವ್ ಏನ್ ಮಾಡಿದೀವಿ, ಈ ಒಂದು ವಾಚ್ ಮಾಡೋದಕ್ಕೆ ನಮ್ಗೆ ಹತ್ತತ್ರ 10,000 ಖರ್ಚಾಗ್ತಾ ಇದೆ. ಮತ್ತೆ ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದಾಗ ಇದರ ಕಾಸ್ಟ್ ನಮ್ಗೆ ಒಂದು 4,000ದಿಂದ 5,000 ರೇಂಜ್ ಒಳಗಡೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ಸೆಲ್ಲಿಂಗ್ ಪ್ರೈಸ್ ಅನ್ನ 12,000ದಿಂದ 14,000 ಒಳಗಡೆ ಇಡೋ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಹಾರ್ಟ್ ರೇಟ್ ಮಾನಿಟರ್ ನಿಮ್ಮ ಕೀ USP ಆಗಿದ್ರೆ ಅದೇನಾದ್ರೂ ಮಿಕ್ಕಿದ ಡಿಸೀಸ್ಗಳನ್ನ ಕಂಟ್ರೋಲ್ ಮತ್ತೆ ಪ್ರಿಡಿಕ್ಟ್ ಮಾಡುತ್ತಾ? ಇದನ್ನ ಹೇಗೆ ಮಲ್ಟಿ ಫಂಕ್ಷನಲ್ ಮತ್ತೆ ಮಲ್ಟಿ ಯೂಸೇಜ್ ನ ಮಾಡಬಹುದು? ಇವಾಗ ನಾವೇನು ಹಾರ್ಟ್ ರೇಟ್ ಸೆನ್ಸರ್ ನ ಮಾಡಿದೀವಿ, 6 ಸೆನ್ಸರ್ ಇದರಲ್ಲಿದೆ. ಯಾವ್ದಾದ್ರು ಪೇಷಂಟ್ ಟೆಂಪರೇಚರ್ ಹೈ ಆದ್ರೆ ಇದ್ರ ಅರ್ಥ ಅವ್ರಿಗೆ ನರರೋಗ ಬಂದಿದೆ ಅಂತ ಅರ್ಥ ಅಲ್ಲ. ಇದನ್ನ ನಾವು ಯಾವ ರೀತಿ ಟ್ಯೂನ್ ಮಾಡಿದೀವಿ ಅಂತ ಹೇಳಿದ್ರೆ 3 ಪ್ಯಾರಾಮೀಟರ್ ಒಂದೇ ಸಲ ಚೇಂಜ್ ಆಗ್ತಾ ಇರಬೇಕು, ಆವಾಗ ನಿಮ್ಗೆ ಟ್ರಿಗರ್ ಸಿಗುತ್ತೆ. ನನ್ನ ಕ್ವಶನ್ ಏನು ಅಂದ್ರೆ, ನೀವು ಕರೆಂಟ್ ವ್ಯಾಲ್ಯೂಯೇಷನ್ 20 crore ಮಾಡಿದ್ದೀರಾ? ಎಸ್ ಸರ್. ಅದರ ಜಸ್ಟಿಫಿಕೇಶನ್ ಕೊಡಿ ಸರ್. ಮಾರ್ಕೆಟ್ ಸೈಜ್ ನ ನಾವೇನ್ ಅನಲೈಸ್ ಮಾಡಿದೀವಿ. ವೇರಿಯಬಲ್ ಮಾರ್ಕೆಟ್, ವರ್ಲ್ಡ್ ವೈಡ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ $600 million ಇದೆ. ಹಾಗಾದ್ರೆ ನಾವು ಅಷ್ಟೇ ಮಾಡ್ಬಿಡೋಣ. ಅಂದ್ರೆ ನೀವು 20 ಕೋಟಿ ಇನ್ನೂ 1 ಕೋಟಿ ಎಕ್ಸ್ಟ್ರಾ ಹಾಕಿದ್ರೆ ಇದ್ರಲ್ಲಿ ಅಲ್ವಾ? ಯಾಕಂದ್ರೆ ಡಿಟೆಕ್ಷನ್ ಪ್ರಿವೆನ್ಷನ್ ಕೇಸ್ ಅಲ್ಲಿ ಇನ್ನು ಯಾರು ಇಲ್ಲ. ಕ್ಯಾನ್ ಬಿ ಇಂಟಿಗ್ರೇಟೆಡ್ ಥ್ರೂ ಅನ್ ಆಪ್ ಆಲ್ರೆಡಿ ಇದೆ. App already ಇದು ಇದೆ, ಪೂರ್ತಿ ಇಂಟಿಗ್ರೇಟೆಡ್ ಆಪ್ ಆಗಿದೆ. ರಿಯಲ್ ಟೈಮ್ ಡೇಟಾ ಆಪ್ಗೆ ಹೋಗ್ತಾ ಇರುತ್ತೆ, ಅದು ನೀವು ಕೈಗೆ ಕಟ್ಕೊಂಡಿದ್ದಾಗ. ಇದನ್ನ ನಾವು ಪೂರ್ತಿ ನಮ್ಮ ಸೀಸರ್ ಡೈರಿ ಅಂತ ಹೇಳ್ತೀವಿ. ನಾವು ಪೇಷಂಟ್ಗೆ ಅದು ನಿಮ್ಮ ಫೋನಲ್ಲಿ ಏನಿರುತ್ತೆ ನಾವು ಹೇಳ್ತೀವಿ, ಅದು ಯಾವ ಟೈಪ್ ಸೀಸರ್ ಆಗಿದೆ ಮತ್ತೆ ಅದರ ಪೂರ್ತಿ ವಿವರವನ್ನ ಆ್ಯಪ್ ಅಲ್ಲಿ ಕೊಟ್ಟಿರ್ತೀವಿ. ಮತ್ತೆ ಸೀಸರ್ ಬಂದ್ಮೇಲೆ ಅದಕ್ಕೆ ಏನೇನ್ ತಗೋಬೇಕು, ಮತ್ತೆ ಕೆಲವೊಂದ್ಸಲ ಪೇಷಂಟ್ಗಳು ಟ್ಯಾಬ್ಲೆಟ್ ನ ಮರ್ತು ಬಿಡ್ತಾರೆ. ಇದರಲ್ಲಿ ಪೂರ್ತಿ ಯಾವ ಟ್ಯಾಬ್ಲೆಟ್ ಯಾವಾಗ ತಗೋಬೇಕು ಮತ್ತೆ ಆ ಟೈಮಲ್ಲಿ ತಗೊಂಡಿಲ್ಲ ಆವಾಗ್ಲೂ ಕೂಡ ಒಂದು ಅಲರ್ಟ್ ಪೇಷಂಟ್ಗೆ ಕಳಿಸ್ಬಿಡುತ್ತೆ. ಒಂದ್ ವೇಳೆ ಅವ್ರಿಗೆ ಅವರ ಪೂರ್ತಿ ಹಿಸ್ಟ್ರಿ ನೋಡ್ಬೇಕು ಅಂತ ಹೇಳಿದ್ರೆ, ಅರೆ ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ನ ಮರ್ತು ಬಿಟ್ಟೆ, ಇದರಲ್ಲಿ ನಾವು ಅಪಾಯಿಂಟ್ಮೆಂಟ್ ಡೇಟ್ ಕೂಡ ಮೊದಲೇ ಫೀಡ್ ಮಾಡಿ ಡಾಕ್ಟರ್ ಮತ್ತೆ ಪೇಷಂಟ್ ನ ಕೊಲಾಬ್ರೇಷನ್ ಇಂದ ಇಟ್ಟಿರ್ತೀವಿ. ಸರಿ, ಹಾಗಾದ್ರೆ ಒಂದ್ಸತಿ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ ಸರ್. ನೀವೆಲ್ಲರೂ ಒಂದಲ್ಲ ಒಂದು ಸಲ ಎಪಿಲೆಪ್ಸಿ ಅಟ್ಯಾಕ್ ಆದವ್ರನ್ನ ನೋಡಿರ್ತೀರಾ. ಹಾಗಾದ್ರೆ ಹೇಳಿ, ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ನೋಡೋಣ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. %86%. 86% ಜನಕ್ಕೆ ಅನ್ಸುತ್ತೆ ಈ ಪ್ರಾಡಕ್ಟ್ ಬೇಕಾಗಿದೆ ಅಂತ. ಡಾಕ್ಟರ್, ನಿಮ್ಮ ಪೂರ್ತಿ ಸ್ಟೋರಿ ಕೇಳಿದ ನಂತರ ನನ್ಗನ್ಸತ್ತೆ ಕಾಯಿಲೆ ತುಂಬಾ ದೊಡ್ಡದಾಗಿದೆ ಮತ್ತೆ ನೀವೇನ್ ಸೊಲ್ಯೂಷನ್ ಮಾಡ್ತಿದ್ದೀರಾ, ಅದ್ರೊಳಗಡೆ ತುಂಬಾ ಇಂಪ್ರೂವ್ಮೆಂಟ್ಸ್ ನ ಅವಶ್ಯಕತೆ ಇದೆ. ಹಾಗಾಗಿ ಇವಾಗ ಈ ಸಿನಾರಿಯೋ ನೋಡ್ತಾ ಇದ್ರೆ ನನ್ಗನ್ಸತ್ತೆ ನಾನ್ ನಿಮ್ ಜೊತೆ ಕೈ ಜೋಡ್ಸೋದಕ್ಕೆ ಆಗೋದಿಲ್ಲ. ಮತ್ತೆ ಐ ವಿಶ್ ಯು ಆಲ್ ದ ಸಕ್ಸಸ್ ಫಾರ್ ಯುವರ್ ಫ್ಯೂಚರ್ ಎಂಡೆವರ್ಸ್ ಅಂಡ್ ಹೋಪ್ ಯುವರ್ ಇನ್ನೋವೇಷನ್ ಕಂಟಿನ್ಯೂಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಸ್ ಅ ಹೆಲ್ತ್ ಟೆಕ್ ಫೌಂಡರ್ ನನಗೆ ವಿಷಯದಲ್ಲಿ ತುಂಬಾನೇ ಎಂಪತಿ ಇದೆ. ಲೈಕ್ ನೀವು ಒಂದು ಹೊಸ ವಿಷಯ ಅಂದ್ರೆ ಎಕ್ಸಿಸ್ಟಿಂಗ್ ಲಾರ್ಜ್ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ. ನನಗೂ ಕೆಲವು ಪೇಷಂಟ್ಸ್ಗಳು ಗೊತ್ತಿದ್ದಾರೆ, ಅವ್ರಿಗೆಲ್ಲ ಈ ಪ್ರಾಬ್ಲಮ್ ತುಂಬಾ ವರ್ಷದಿಂದಾನೇ ಇದೆ. ಸೊ ಐ ವುಡ್ ಲೈಕ್ ಟು ಆಫರ್ ಲೈಕ್ ಬಿಕಮಿಂಗ್ ಅ ಕಸ್ಟಮರ್ ಆನ್ ದೇರ್ ಬಿಹಾಫ್. ಮತ್ತೆ ನನಗೆ ಈ ಸೆಕ್ಟರ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೆ ನಿಮ್ಮ ಫ್ಯೂಚರ್ ಜರ್ನಿಗೆ ನಾನು ಮೆಂಟರ್ಶಿಪ್ ಅಥವಾ ಯಾವುದೇ ತರಹದ ಫಾರ್ಮ್ ಅಲ್ಲಿ ಹೆಲ್ಪ್ ಮಾಡಕ್ಕೆ ತುಂಬಾನೇ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೆಡಿಕಲ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಮೈ ಫೋರ್ಟೆ, ಹಾಗಾಗಿ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗೋದಿಲ್ಲ. ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್. ಇವತ್ತಿನ ದಿನ
ಕರೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ನಾನ್ ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು ಥ್ಯಾಂಕ್ ಯು.